ಇನ್ನು ಇಲ್ಲಿಯವರೆಗೂ ಕೂಡ ಡ್ಯೂಟಿ ಅವರ್ಸ್ ಏನು ಅಂತಂದರೆ 8+1 9 ಅವರ್ ಡ್ಯೂಟಿ ಅಂತ ಹೇಳಿ, 1 ಅವರ್ ಊಟಕ್ಕೆ ಎಲ್ಲ ಅಂತ ಹೇಳಿ. ಬಟ್ ಈಗ ಲೆಕ್ಕಾಚಾರಗಳು ಏನು ಕೇಳಿ ಬರ್ತಾ ಇದೆ ಅಂತಂದರೆ ಕಾರ್ಮಿಕರ ಕೆಲಸದ ಅವಧಿ ಹೆಚ್ಚಳವನ್ನು ಮಾಡುವಂತಹ ಯೋಚನೆ ಏನಿದೆ, ಕರ್ನಾಟಕ IT ಎಂಪ್ಲಾಯಿ ಯೂನಿಯನ್ನಿಂದ ಈಗ ವಿರೋಧ ವ್ಯಕ್ತವಾಗ್ತಾ ಇದೆ. 10 ಅವರ್ ಮಾಡಬೇಕು ಅಂತ ಇದ್ದಿದ್ದು. ಇದು ಆಧುನಿಕ ಗುಲಾಮಗಿರಿ ತಿದ್ದುಪಡಿಗೆ ನಮ್ಮ ವಿರೋಧ ಅನ್ನುವಂಥದ್ದನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಒಂದು ಭಾಗದಷ್ಟು ಉದ್ಯೋಗಿಗಳನ್ನು ಕೆಲಸದಿಂದ ತೆಗೆದುಹಾಕಲಾಗುತ್ತದೆ, ಕೆಲಸದ ಸಮಯ ಹೆಚ್ಚಿಸುವುದರಿಂದ ಒತ್ತಡ ಹೆಚ್ಚಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ. IT ಮತ್ತು ITES ಉದ್ಯೋಗಿಗಳು ಒಗ್ಗೂಡಿ ಒಟ್ಟಾಗಿ ನಿಲ್ಲಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಕಾರ್ಮಿಕರ ಕೆಲಸದ ಅವಧಿ ಹೆಚ್ಚಳ ವಿಚಾರದಲ್ಲಿ ಅವರು ಹೇಳ್ತಾ ಇರುವಂಥದ್ದು. ನನ್ನ ವಾದ ಈ ವಿಚಾರದಲ್ಲಿ ಏನು ಅಂತಂದರೆ, ಸರ್ಕಾರಿ ನೌಕರರು ಎಷ್ಟು ಗಂಟೆಗೆ ಬರ್ತಾರೆ, ಎಷ್ಟು ಗಂಟೆಗೆ ಹೋಗ್ತಾರೆ? 10 ಗಂಟೆಗೆ ಅವ್ರು ಡ್ಯೂಟಿ ಶುರು ಮಾಡ್ತೀರಾ, ಸಂಜೆ 5 ಗಂಟೆಗೆ ಅವ್ರ ಡ್ಯೂಟಿ ಮುಗಿದು ಹೋಗುತ್ತೆ. 7 ಅವರ್ ಡ್ಯೂಟಿ ಅವರದ್ದು. ಅದರಲ್ಲಿ ಬೆಳಗ್ಗೆ ಒಂದು 10 ಗಂಟೆಗೆ ಬಂದ್ರೆ ಅಂದರೆ ಒಂದು 11ವರೆಗೆ ಒಂದು ಟೀ ಕುಡಿಯೋಕ್ಕೆ ಹೋಗ್ತಾರೆ. ಅದಾದಮೇಲೆ 2 ಗಂಟೆಗೆ ಒಂದು ಊಟಕ್ಕೆ ಹೋಗ್ತಾರೆ. 3 ಗಂಟೆಗೆ ವಾಕಿಂಗ್ ಎಲ್ಲ ಬರೀ ತೋರಿಸ್ತೀನಿ ನಾನೇ. 3 ಗಂಟೆಗೆ ವಾಕಿಂಗು, ಅದಾದಮೇಲೆ ಮತ್ತೊಂದು 4 ಗಂಟೆಗೆ ಟೀ, ಮತ್ತೆ ಅದಾದ ನಂತರ 5 ಗಂಟೆಗೆ ಕೆಲಸ ಮುಗಿಸ್ಕೊಂಡು ಹೋಗ್ತಾರೆ. ಅವರಿಗೆ ಯಾವ ರೀತಿಯಾಗಿ ಟೈಮಿಂಗು? ಅಂಗಡಿ ಮತ್ತು ವಾಣಿಜ್ಯ ಕಾಯ್ದೆ ಬಗೆಗೆ ಅವರು ವರ್ಕಿಂಗ್ ಅವರ್ಸ್ನ ಜಾಸ್ತಿ ಮಾಡಬೇಕು ಅಂತ, ಆಮೇಲೆ 10 ಜನದ ಒಳಗಡೆ ಇರ್ತಕ್ಕವ್ರಿಗೆ ಇದನ್ನೆಲ್ಲ ರಿಲ್ಯಾಕ್ಸ್ ಮಾಡಬೇಕು, ಅಂದರೆ ಈ ಕಾಯ್ದೆಗಳೇನಿದೆ ಅದನ್ನು ರಿಲ್ಯಾಕ್ಸ್ ಮಾಡಬೇಕು ಅಂತ. ಅದ್ರ ಬಗೆಗೆ ನಾವು ಎಲ್ಲ ಕಾರ್ಮಿಕ ಸಂಘಟನೆಗಳು ಸರ್ವಾನುಮತದಿಂದ ವಿರೋಧ ಮಾಡಿದ್ವಿ. ಯಾಕೆಂದರೆ ಇವತ್ತು ಸುಮಾರು 88% ಟೋಟಲ್ ಕರ್ನಾಟಕ ರಾಜ್ಯದಲ್ಲಿ 5 ಲಕ್ಷ ಶಾಪ್ಸ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ಸು ರಿಜಿಸ್ಟ್ರೇಷನ್ ಆಗಿದೆ, ನೋಂದಣಿ ಆಗಿದೆ. ಅದರಲ್ಲಿ ಸುಮಾರು ಈ 10 ಒಳಗಡೆ ಮಾಡಿದ್ರೆ ಅದರೊಳಗಡೆ 88%ಗೆ ಯಾವುದೇ ರೀತಿಯ ಈ ಸವಲತ್ತುಗಳು ಸಿಕ್ಕಲ್ಲ, ಕಾನೂನು ಪ್ರಕಾರವಾಗಿ ಸಿಗಬೇಕಾಗಿರ್ತಕ್ಕ ಸವಲತ್ತುಗಳು ಸಿಕ್ಕಲ್ಲ. ಅಂದರೆ ಅವ್ರಿಗೆ ವೇತನ ಚೀಟಿ ಇರ್ಬೋದು, ಉದ್ಯೋಗ ಪತ್ರ ಇರ್ಬೋದು, ಇವ್ಯಾವುದೂ ಸಹ ಸಿಗಲ್ಲ. ಆದ್ದರಿಂದ ಇದು ಕೇವಲ ಮ್ಯಾನೇಜ್ಮೆಂಟ್ಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಮಾಡಿದಂಥ ಒಂದು ನಿರ್ಣಯ ಇದೆ. ಅದರ ಬಗೆಗೆ ನಾವೆಲ್ಲ ಕಾರ್ಮಿಕ ಸಂಘಟನೆಗಳು ಸರ್ವಾನುಮತದಿಂದ ವಿರೋಧಿಸೋದಲ್ಲದೆ ಲಿಖಿತ ಮೂಲಕ ಸರ್ಕಾರಕ್ಕೆ ನಾವು ಸಲ್ಲಿಸಿದ್ದೇವೆ. ನಾವು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಡಿಯಲ್ಲಿ 10 ಜನಕ್ಕಿಂತ ಕಡಿಮೆ ಕೆಲಸಗಾರರಿಗೆ ಕಾಂಪ್ಲಿಯನ್ಸ್ ಅನ್ನು ತೆಗೀಲಿಕ್ಕೆ ಸಭೆ ಕರೆದಿದ್ರು. ಅದು ಒಳ್ಳೆ 10 ಜನರಿಗಿಂತ ಯಾರು ಕಾರ್ಮಿಕರು ಕಡಿಮೆ ಇರ್ತಾರೆ ಅವರಿಗೆ ಯಾವುದೇ ಕಾನೂನುಗಳನ್ನು ಅನ್ವಯ ಮಾಡಬಾರ್ದು, ಕಾನೂನಿನ ರಿಯಾಯಿತಿಯನ್ನು ಕೊಡಬೇಕು ಅಂತಕ್ಕಂಥ ಒಂದು ಅಂಶವನ್ನು ತರ್ತಾ ಇದ್ದಾರೆ. ಮತ್ತು ಇದು ಕೆಲಸದ ಅವಧಿಯನ್ನು ಹೆಚ್ಚಳ ಮಾಡಬೇಕು ಅಂತಕ್ಕಂಥ ಒಂದು ಅಮೆಂಡ್ಮೆಂಟನ್ನು ಇದರಲ್ಲಿ ಸೇರಿಸ್ತಾ ಇದ್ದಾರೆ. ನಾವು CITಯಿಂದ ಇದಕ್ಕೆ ವಿರೋಧ ಮಾಡ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ, ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಮತ್ತು ಭಾರಿ ದೊಡ್ಡ ದೊಡ್ಡ ಎಸ್ಟಾಬ್ಲಿಷ್ಮೆಂಟ್ ಇವತ್ತು ವ್ಯಾಪಾರದ ಹೆಸರಲ್ಲಿ ನಡೀತಾ ಇದ್ದಾವೆ. ಅಲ್ಲಿ ಮಹಿಳೆಯರು ಒಳಗೊಂಡಂಗೆ ದೊಡ್ಡ ಪ್ರಮಾಣದ ಎಕ್ಸ್ಪ್ಲಾಯ್ಟೇಷನ್ ನಡೀತಾ ಇದೆ. 10 ರಿಂದ 12 ಗಂಟೆ ಈಗ ಆಲ್ರೆಡಿ ಮಾಲ್ಗಳು ಕೆಲಸ ಮಾಡ್ತಾ ಇದೆ. ಹೆಣ್ಣುಮಕ್ಕಳು ಮುಟ್ಟಾಗುವಂಥ ಸಮಯದಲ್ಲಿ ಅವರಿಗೆ ಬ್ರೇಕ್ ಇರಲ್ಲ.